ಕರ್ನಾಟಕ ಸೇರಿ ದೇಶದಾದ್ಯಂತ ನಾಳೆ ಸಿಗೋದಿಲ್ಲ ಮೆಡಿಸಿನ್. ರಾಜ್ಯದಾದ್ಯಂತ ಬಂದ್ಗೆ ಕರೆ ಕೊಡಲಾಗಿದೆ. ಹಿಂದೆ ಔಷಧಿ ಖರೀದಿಸುವಂತೆ ಜನತೆಗೆ ಮನವಿ ಕೂಡ ಮಾಡಿಕೊಳ್ಳಲಾಗಿದೆ. ಇದು ರಾಜ್ಯದ ಜನತೆಗೆ ಮಹತ್ವದ ಸುದ್ದಿ. ಅಗತ್ಯ ಔಷಧಿಗಳನ್ನ ಖರೀದಿಸಬೇಕಿದ್ರೆ ಹಿಂದೆ ಪಡೆದುಕೊಳ್ಳೋದು ಉತ್ತಮ. ನಾಳೆ ಕರ್ನಾಟಕ ಸೇರಿ ದೇಶದಾದ್ಯಂತ ಮೆಡಿಕಲ್ ಶಾಪ್ಗಳು ಬಂದ್ ಆಗತ್ತೆ. ಬ್ಲಿಂಕಿಟ್, ಸ್ವಿಗ್ಗಿ, ಝೊಮ್ಯಾಟೊ ಸೇರಿ ಆನ್ಲೈನ್ ಆಧಾರಿತ ಕಂಪನಿಗಳ ಮೂಲಕ ಔಷಧಿ ಮಾರಾಟ ನಿಲ್ಲಿಸುವಂತೆ ಆಗ್ರಹಿಸಿ ಅಖಿಲ ಭಾರತ ಔಷಧಿ ವ್ಯಾಪಾರಿಗಳ ಸಂಘ ದೇಶವ್ಯಾಪಿ ಬಂದ್ಗೆ ಕರೆ ಕೊಟ್ಟಿದೆ. ಈ ಹಿನ್ನೆಲೆ ಕರ್ನಾಟಕ ಔಷಧಿ ಮಾರಾಟ ವ್ಯಾಪಾರಿಗಳ ಸಂಘವೂ ಕೂಡ ಬೆಂಬಲವನ್ನ ಕೊಟ್ಟಿತ್ತು. ಈ ಹಿನ್ನೆಲೆ ಕರ್ನಾಟಕ ಔಷಧಿ ಮಾರಾಟ ವ್ಯಾಪಾರಿಗಳ ಸಂಘವೂ ಕೂಡ ಬೆಂಬಲವನ್ನ ಸೂಚಿಸಿತ್ತು. ರಾಜ್ಯದಾದ್ಯಂತ 26,000ಕ್ಕೂ ಅಧಿಕ ಮೆಡಿಕಲ್ ಶಾಪ್ಗಳು ಒಂದು ದಿನದ ಮಟ್ಟಿಗೆ ಬಂದ್ ಆಗುತ್ತೆ. ಮೇ 20ರ ರಾತ್ರಿ 12:01ರಿಂದ ರಾತ್ರಿ 11:59 ತನಕ ಬಂದ್ ಇರುತ್ತೆ ಅಂತ ಸಂಘಟನೆ ತಿಳಿಸಿದೆ. ಔಷಧಿ ವ್ಯಾಪಾರಿಗಳ ಪ್ರಕಾರ ಕೋವಿಡ್ ಸಮಯದಲ್ಲಿ ಕೇಂದ್ರ ಸರ್ಕಾರ ಕೊಟ್ಟಿದ್ದ ಆನ್ಲೈನ್ ಔಷಧಿ ಮಾರಾಟದ ಅನುಮತಿಯನ್ನ ಕೆಲ ಆ್ಯಪ್ ಆಧಾರಿತ ಕಂಪನಿಗಳು ದೊಡ್ಡ ವ್ಯವಹಾರವನ್ನಾಗಿ ಮಾಡಿಕೊಂಡಿದೆ. ಇದರಿಂದ ಸಣ್ಣ ಮೆಡಿಕಲ್ ಅಂಗಡಿಗಳಿಗೆ ಭಾರಿ ಹೊಡೆತ ಬೀಳ್ತಾ ಇದೆ ಅಂತ ಆರೋಪ ಮಾಡಲಾಗ್ತಾ ಇದೆ. ಹೀಗಾಗಿ ನಾಳೆ ಬಂದ್ಗೆ ಕರೆ ಕೊಡಲಾಗಿದೆ.